సైడ్ బాండ్ చెప్తే అదే పనే అదే పనే చూడు ఆడాడిస్తారు చూడు మంగళానికి అప్పుడే వేసిండారు అంత ఇంటికే వేసారు సరే నువ్వే ఇవి వచ్చింది हेलो अच्छी ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಮಹಾಪುರುಷನು ಸಾವಿರಾರು ವರ್ಷಗಳ ಹಿಂದೆ ರಾಮಾಯಣ ಬರೆದ ಮಹಾಕವಿ. ಇವರು ದೇವರಿಗೆ ಮಹಾಭಾರತ ನಾವು ರಾಮ ಲಕ್ಷ್ಮಣ ಸೀತೆಯನ್ನು ದೇವರಂತ ಪೂಜಿಸ್ತೇವೆ. ಅವರು ರಾಮ ಲಕ್ಷ್ಮಣ ಅವರು ವಾಲ್ಮೀಕಿಯವರನ್ನು ಗುರುಗಳು ದೇವರಂತ ಭಾವಿಸಿ ಅವರು ನಡ್ಕೊಂಡ್ಬಂದಿದ್ದಾರೆ. ವರ್ಷಕ್ಕೊಮ್ಮೆ ಇದು ನಮ್ಮ ತೊರ್ನಹಳ್ಳಿಯಲ್ಲಿ 19ನೇ ವರ್ಷದಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಹಾಗೆಯೇ ಎಲ್ಲ ಊರಿನ ಎಲ್ಲ ಜಾತಿಯ ಜನಾಂಗದವರು ಒಂದಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಇದರಲ್ಲಿ ಯಾವುದೇ ಜಾತಿ ಭೇದ ಭಾವನೆ ಏನೂ ಇಲ್ಲ. ಊರಿನ ಒಗ್ಗಟ್ಟಿಗಾಗಿ ನಾವು ಈ ದೇಶಕ್ಕೆ ಮಹಾಭಾರತ ಬರೆದ ವಾಲ್ಮೀಕಿಯನ್ನು ನಮಿಸುತ್ತಾ ನಾವು ಈ ಹಬ್ಬವನ್ನು ತೊರ್ನಹಳ್ಳಿ ಗ್ರಾಮದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ದೇವರು ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. 11 ಪಲ್ಲಕ್ಕಿ ಇದೆ, ಎಲ್ಲ ದೇವರು ಮೆರವಣಿಗೆ ಇದೆ. ಹಾಗೆ ರಾಜ ಬೀದಿಗಳಲ್ಲಿ ಪ್ರತಿಯೊಂದು ಎಲ್ಲ ಡೋಲ್ ಕುಣಿತ ಹಾಗೂ ಎಲ್ಲ ವೀರಗಾಸೆ ಎಲ್ಲ ಇದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಜನಾಂಗ ಸೇರಿ ಈ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲ ಇಲ್ಲಿ ನೆಲೆಸಿರ್ತಕ್ಕಂಥ ಹಾಗೂ ಕರ್ನಾಟಕ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯ ಅತಿಥಿಗಳು ನಮ್ಮ ಜನಪ್ರಿಯ ಶಾಸಕರಾದ KY ನಂಜೇಗೌಡರು ಆಗಮಿಸ್ತಾ ಇದ್ದಾರೆ. ಹಾಗೂ ಮಾಜಿ ಶಾಸಕರಾದ ಮಂಜುನಾಥ್ ಗೌಡರು KS ಮಂಜುನಾಥ್ ಗೌಡರು ಆಗಮಿಸ್ತಾ ಇದ್ದಾರೆ. ಹಾಗೂ ಈ ತಾಲೂಕಿನ ಸಮಾಜ ಸೇವಕರು ಆದ ಗುಡಿ ವಿಜಯಕುಮಾರ್ ಆಗಮಿಸ್ತಾ ಇದ್ದಾರೆ. ಹಾಗೆ ಕಿಟ್ಟಿಯವರು ಆಗಮಿಸ್ತಾ ಇದ್ದಾರೆ. ಹಾಗೂ ಸೋಮಣ್ಣ, ಸುನಿಲ್ ನಂಜೇಗೌಡ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದ ವಿ ಮುನಿಯಪ್ಪನವರು ಹಾಗೂ ನಮ್ಮ ಹಿರಿಯ ಮುಖಂಡರಾದ ರಾಜಣ್ಣವರು ಹಾಗೂ TG ಬಾಬು ಅವರು ಹಾಗೂ TV ನಾರಾಯಣಸ್ವಾಮಿ ಅವರು ಹಾಗೂ ಈ ಸಂಘದ ಅಧ್ಯಕ್ಷರಾದ ಪ್ರಶಾಂತ್ ಅವರು, ಪೂರಿ ಮಂಜುನಾಥ್ ಅವರು ಹಾಗೂ ಈ ಗ್ರಾಮ ಪಂಚಾಯತ್ ಸದಸ್ಯರಾದ ಮುನಯ್ಯನವರು ಹಾಗೂ ಮಂಜುನಾಥ್ ಅವರು ಹಾಗೂ ಊರಿನ ಎಲ್ಲ ಮುಖಂಡರು, ಸಿ ವಿ ವೆಂಕಟಣ್ಣಪ್ಪನವರು ಮೆಂಬರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರಾದ ನಾಗರಾಜ್ ಅವರು ಹಾಗೂ ಊರಿನ ಹಿರಿಯರು ಹಾಗೂ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ನಡೆಸ್ತಾ ಇದೆ. ಹಾಗೆ ನಮ್ಮ ಊರಿನ ಮುಖಂಡರಾದ ಶ್ರೀನಿವಾಸ್ ಅವರು ಹಾಗೂ ವಕೀಲರಾದ ನಾರಾಯಣಪ್ಪನವರು, ರಾಘವೇಂದ್ರ ಅವರು, ರೆಡ್ಡಿ ಅವರು, ಉಳಿತರಪ್ಪನವರು, ಮುನಿಯಪ್ಪನವರು ಹಾಗೂ ಅನಿಲ್ ಅವರು ಹಾಗೂ ವೆಂಕಟರಮಣಪ್ಪನವರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ನಮ್ಮ ಗುರುಗಳಾದ ಬಾಲಕೃಷ್ಣಪ್ಪನವರು ಬಂದಿದ್ದಾರೆ. ಅವರು GPಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಅಧಿಕಾರದಲ್ಲಿದ್ದರು. ಪ್ರತಿಯೊಂದು ಕೆಲಸ ಏನು ಬೇಕಂದರೂ ತೊರ್ನಹಳ್ಳಿಗೆ ಫಸ್ಟ್ ಆಗಮನ ಇರುತ್ತೆ. ಹಾಗೂ ದೇವರ ಕಾರ್ಯದಲ್ಲಿ ಭಾಗವಹಿಸಿ ಅವರು ವರ್ಷ ಕರಗ ಮತ್ತು ಭೀಮೇಶ್ವರ ದೇವಸ್ಥಾನ ಉತ್ಸವದಲ್ಲಿ ಅವರು ಭಾಗವಹಿಸಿ ಕೆಲಸ ಮಾಡ್ತಾರೆ. ಹಾಗೂ ದೇವಸ್ಥಾನದ ಪೂಜಾರಿಗಳಾದ ಸುರೇಶ್ ಅವರು ಪ್ರತಿದಿನ ದೇವಸ್ಥಾನ ಪೂಜೆಗಳನ್ನು ಮಾಡಿಕೊಂಡು ಊರಿನ ಹಿತೈಷಿಗಾಗಿ ಅವರು ದುಡಿತಾ ಇದ್ದಾರೆ. ಹಾಗೆ ಎಲ್ಲ ಮುಖಂಡರುಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲರೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಕೆ ಮುನ್ಸವಪ್ಪ ಮಾಜಿ ಅಧ್ಯಕ್ಷರು ತೊರ್ನಹಳ್ಳಿ ಗ್ರಾಮದಲ್ಲಿ
ವರ್ಷದ ಶ್ರೀ ವಾಲ್ಮೀಕಿ ಮಹರ್ಷಿ ಜಯಂತಿಯನ್ನು ಆಚರಿಸ್ಕೊಳ್ತಾ ಇದ್ದೀವಿ. ಇದು ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಊರಿನ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ನಾವು ಈ ಜಯಂತಿನ ಪ್ರತಿ ವರ್ಷವೂ ಆಚರಣೆ ಮಾಡ್ಕೊಂಬರ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಊರಿನ ಎಲ್ಲ ಹಿರಿಯರ ಒಂದು ಸಹಕಾರ ಈ ಒಂದು ಜಯಂತ್ಯೋತ್ಸವಕ್ಕಿದೆ. ಸೊ ಅದಕ್ಕಾಗಿ ಇದು ಎಲ್ಲ ಒಂದು ನಮ್ಮ ಊರಿನ ಗಣ್ಯರ ಒಂದು ಹಬ್ಬದ ರೀತಿಯಲ್ಲಿ ಎಲ್ಲ ಜನರು ಆಚರಿಸ್ಕೊಳ್ತಾ ಇದ್ದೀವಿ. ಎಷ್ಟನೇ ವರ್ಷ? ಇದು 19ನೇ ವರ್ಷ. ಏನೇನು ಕಾರ್ಯಕ್ರಮ ಇದೆ? ಸೊ ಈಗ ಸುಮಾರು ಹನ್ನೆರಡುಗಳ ಒಂದು ಕುಣಿತ ಸಹ ಇದೆ. ಮುಖ್ಯವಾಗಿ ರುದ್ರೇಶ್ ಅವರು ಅಂದ್ರಳ್ಳಿ ರುದ್ರೇಶ್ ಅವರ ಕಡೆಯಿಂದ ಒಂದು ವೀರಗಾಸೆ ಕುಣಿತ ಇದೆ. ಮುಖ್ಯವಾಗಿ ಅನ್ನದಾನ ಕಾರ್ಯಕ್ರಮವನ್ನು ನಮ್ಮ ಊರಿನ ಒಂದು ಗಣ್ಯರು ಏರ್ಪಡಿಸಿದ್ದಾರೆ. ಜೊತೆಗೆ ವಿವಿಧ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಅಂದರೆ ಇದೊಂದು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡೋಣ. ನನ್ನ ಹೆಸರು ಗೋಪಾಲ್ ಕೃಷ್ಣ ಅಂತ. ಪತ್ರಿಕರ್ತರು. ನಾನು ಈ ಊರಿನ ಗ್ರಾಮ